ಹರೇ ಕೃಷ್ಣ. 27ನೆಯ ಸರ್ಗ. ವಿಶ್ವಾಮಿತ್ರರು ಶ್ರೀರಾಮನಿಗೆ ದಿವ್ಯಾಸ್ತ್ರಗಳನ್ನು ಕರುಣಿಸಿದ್ದು. ತಾಟಕವನದಲ್ಲಿ ಆ ರಾತ್ರಿಯನ್ನು ಕಳೆದು ಮಹಾ ಯಶಸ್ವಿ ವಿಶ್ವಾಮಿತ್ರರು ನಗುತ್ತಾ ಶ್ರೀರಾಮಚಂದ್ರನಲ್ಲಿ ಮಧುರವಾಗಿ ಇಂತೆಂದರು. ಮಹಾ ಯಶಸ್ವಿ ರಾಜಕುಮಾರ, ನಿನಗೆ ಮಂಗಳವಾಗಲಿ. ತಾಟಕಾವಧೆಯಿಂದಾಗಿ ನಾನು ನಿನ್ನ ಮೇಲೆ ಬಹಳ ಸಂತುಷ್ಟನಾಗಿರುವೆನು. ಆದ್ದರಿಂದ ಸಂತೋಷವಾಗಿ ನಿನಗೆ ಎಲ್ಲ ಪ್ರಕಾರದ ಅಸ್ತ್ರಗಳನ್ನು ಕೊಡುತ್ತಿದ್ದೇನೆ. ಇವುಗಳ ಪ್ರಭಾವದಿಂದ ನೀನು ನಿನ್ನ ಶತ್ರುಗಳನ್ನು, ಬೇಕಾದರೆ ಅವರು ದೇವತೆಗಳು, ಅಸುರರು, ಗಂಧರ್ವರು, ನಾಗರು, ಯಾರೇ ಆಗಿರಲಿ, ರಣಭೂಮಿಯಲ್ಲಿ ಅವರನ್ನು ವಶಪಡಿಸಿಕೊಂಡು ಅವರ ಮೇಲೆ ವಿಜಯ ಸಾಧಿಸುವಿ. ರಘುನಂದನ, ನಿನಗೆ ಮಂಗಳವಾಗಲಿ. ಇಂದು ನಾನು ನಿನಗೆ ಅವೆಲ್ಲ ಅಸ್ತ್ರಗಳನ್ನು ಕೊಡುತ್ತಾ ಇದ್ದೇನೆ. ವೀರನೇ, ನಾನು ನಿನಗೆ ದಿವ್ಯ ಹಾಗೂ ಮಹಾನ್ ದಂಡಚಕ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ ಹಾಗೂ ಅತ್ಯಂತ ಭಯಂಕರ ಐಂದ್ರಚಕ್ರ ಕೊಡುವೆನು. ನರಶ್ರೇಷ್ಠ ರಘುವರನೇ, ಇಂದ್ರನ ವಜ್ರಾಸ್ತ್ರ, ಶಿವನ ಶ್ರೇಷ್ಠ ತ್ರಿಶೂಲ, ಬ್ರಹ್ಮದೇವರ ಬ್ರಹ್ಮಶಿರ ಎಂಬ ಅಸ್ತ್ರವನ್ನು ಕೊಡುವೆನು. ಮಹಾಬಾಹೋ, ಜೊತೆಗೆ ಐಶಿಕಾಸ್ತ್ರ ಹಾಗೂ ಪರಮೋತ್ತಮ ಬ್ರಹ್ಮಾಸ್ತ್ರವನ್ನು ನಿನಗೆ ಕೊಡುವೆನು. ಕಾಕುತ್ಸತನೆ, ಇವಲ್ಲದೆ 2 ಅತ್ಯಂತ ಉಜ್ವಲ ಮತ್ತು ಸುಂದರ ಮೋದಕಿ ಹಾಗೂ ಶಿಖರಿ ಎಂಬ ಗದೆಗಳನ್ನು ನಿನಗೆ ಅರ್ಪಿಸುವೆನು. ಪುರುಷ ಸಿಂಹರಾಮ, ಧರ್ಮಪಾಶ, ಕಾಲಪಾಶ ಮತ್ತು ವರುಣಪಾಶ ಇವು ಬಹಳ ಉತ್ತಮ ಅಸ್ತ್ರಗಳಾಗಿವೆ, ಅವನ್ನೂ ಕರುಣಿಸುವೆನು. ರಘುನಂದನ, ಒಣಗಿದ ಮತ್ತು ಹಸಿಯಾದ 2 ರೀತಿಯ ಅಶನಿ ಹಾಗೂ ಪಿನಾಕ ನಾರಾಯಣಾಸ್ತ್ರವನ್ನು ಕೊಡುತ್ತಿದ್ದೇನೆ. ಅಗ್ನಿಯ ಪ್ರಿಯ ಆಗ್ನೇಯಾಸ್ತ್ರವು ಶಿಖರಾಸ್ತ್ರ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿರುವುದನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ಕಕುತ್ಸತ ಕುಲ ಭೂಷಣ ರಾಘವ ಹಯಶಿರ ಎಂಬ ಅಸ್ತ್ರ, ಕೌಂಚಾಸ್ತ್ರ ಹಾಗೂ 2 ಶಕ್ತಿಗಳನ್ನು ನಿನಗೆ ಕೊಡುವೆನು. ಕಂಕಾಲ, ಘೋರ, ಮೂಸಲ, ಕಪಾಲ ಹಾಗೂ ಕಿಂಕಣಿ ಮೊದಲಾದ ಎಲ್ಲ ಅಸ್ತ್ರಗಳು ರಾಕ್ಷಸರ ವಧೆಯಲ್ಲಿ ಉಪಯೋಗ ಆಗುವವು, ಅವನ್ನು ನಿನಗೆ ನೀಡುವೆ. ಮಹಾಬಾಹು ರಾಜಕುಮಾರ, ನಂದನ ಎಂಬ ಪ್ರಸಿದ್ಧ ವಿದ್ಯಾಧರನ ಮಹಾಸ್ತ್ರ ಹಾಗೂ ಉತ್ತಮ ಖಡ್ಗವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ರಘುನಂದನ, ಗಂಧರ್ವರ ಪ್ರಿಯ ಸಂಮೋಹನ ಎಂಬ ಅಸ್ತ್ರವನ್ನು, ಪ್ರಸ್ವಾಪನ, ಪ್ರಶಮನ ಹಾಗೂ ಸೌಮ್ಯಾಸ್ತ್ರವನ್ನು ನೀಡುತ್ತಿದ್ದೇನೆ. ಮಹಾಯಶಸ್ವಿ ಪುರುಷಸಿಂಹ ರಾಜಕುಮಾರ, ವರ್ಷಣ, ಶೋಷಣ, ಸಂತಾಪನ, ವಿಲಾಪನ, ಕಾಮದೇವನ ಪ್ರಿಯ ದುರ್ಜಯ ಅಸ್ತ್ರವಾದ ಮಾದನ, ಗಂಧರ್ವರ ಪ್ರಿಯ ಮಾನವಾಸ್ತ್ರ, ಪಿಶಾಚಿಗಳ ಪ್ರಿಯ ಮೋಹನಾಸ್ತ್ರವನ್ನು ನನ್ನಿಂದ ಸ್ವೀಕರಿಸು. ನರಶ್ರೇಷ್ಠ ರಾಜಪುತ್ರ, ಮಹಾಬಾಹು ರಾಮ, ತಾಮಸ, ಮಹಾಬಲಿ, ಸೌಮನ, ಸಂವರ್ತ, ದುರ್ಜಯ, ನೌಸಲ, ಸತ್ಯ ಮತ್ತು ಮಾಯಾಮಯ ಉತ್ತಮ ಅಸ್ತ್ರವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ಶತ್ರುವಿನ ತೇಜವನ್ನು ನಾಶ ಮಾಡುವಂತಹ ತೇಜಪ್ರಭ ಎಂಬ ಅಸ್ತ್ರವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ಸೋಮದೇವತೆಯ ಶಿಶಿರ ಎಂಬ ಅಸ್ತ್ರ, ತ್ವಷ್ಟ ಅಂದರೆ ವಿಶ್ವಕರ್ಮನ ಅತ್ಯಂತ ದಾರುಣ ಅಸ್ತ್ರ, ಭಗದೇವತೆಯ ಭಯಂಕರ ಅಸ್ತ್ರ ಹಾಗೂ ಮನುವಿನ ಶಿತೇಶು ಎಂಬ ಅಸ್ತ್ರವನ್ನೂ ನಿನಗೆ ಕೊಡುತ್ತೇನೆ. ಮಹಾಬಾಹು ರಾಜಕುಮಾರ ಶ್ರೀರಾಮ, ಇವೆಲ್ಲ ಅಸ್ತ್ರಗಳು ಇಚ್ಛಾನುಸಾರ ರೂಪವನ್ನು ಧರಿಸಬಲ್ಲವು. ಮಹಾನ್ ಬಲದಿಂದ ಸಂಪನ್ನ ಹಾಗೂ ಪರಮ ಉದಾರವಾಗಿ ನೀನು ಬೇಗನೆ ಇವನ್ನು ಸ್ವೀಕರಿಸು. ಹೀಗೆ ಹೇಳಿ ಮುನಿವರ ವಿಶ್ವಾಮಿತ್ರರು ಆಗ ಸ್ನಾನಾದಿಗಳಿಂದ ಶುದ್ಧರಾಗಿ ಪೂರ್ವಾಭಿಮುಖವಾಗಿ ಕುಳಿತು ಅತ್ಯಂತ ಪ್ರಸನ್ನತೆಯಿಂದ ಅವರು ಶ್ರೀರಾಮಚಂದ್ರನಿಗೆ ಆ ಎಲ್ಲ ಉತ್ತಮ ಅಸ್ತ್ರಗಳನ್ನು ಉಪದೇಶಿಸಿದರು. ಪೂರ್ಣ ರೂಪದಿಂದ ಸಂಗ್ರಹಿಸಲು ದೇವತೆಗಳಿಗೂ ದುರ್ಲಭವಾದ ಎಲ್ಲ ಅಸ್ತ್ರಗಳನ್ನು ವಿಪ್ರವರ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಸಮರ್ಪಿಸಿದರು. ವಿಶ್ವಾಮಿತ್ರರು ಅಸ್ತ್ರ ಮಂತ್ರಗಳನ್ನು ಜಪಿಸಲು ಪ್ರಾರಂಭಿಸುತ್ತಲೇ ಆ ಎಲ್ಲ ಪರಮಪೂಜೆ ದಿವ್ಯಾಸ್ತ್ರಗಳು ಸ್ವತಃ ಬಂದು ರಘುನಾಥನ ಬಳಿ ಉಪಸ್ಥಿತವಾದವು ಹಾಗೂ ಅತ್ಯಂತ ಹರ್ಷದಿಂದ ಶ್ರೀರಾಮಚಂದ್ರನಿಗೆ ಕೈಮುಗಿದು, ಪರಮ ಉದಾರ ರಘುನಂದನ, ನಿನಗೆ ಮಂಗಳವಾಗಲಿ. ನಾವೆಲ್ಲರೂ ನಿನಗೆ ಕಿಂಕರರಾಗಿದ್ದೇವೆ. ನೀನು ನಮ್ಮಿಂದ ಬಯಸುವ ಎಲ್ಲ ಸೇವೆಯನ್ನು ನಾವು ಮಾಡಲು ಸಿದ್ಧರಾಗಿದ್ದೇವೆ ಎಂದು ಬೇಡಿಕೊಂಡರು. ಆ ಮಹಾಪ್ರಭಾವಶಾಲಿ ಅಸ್ತ್ರಗಳು ಹೀಗೆ ಹೇಳಿದಾಗ ಶ್ರೀರಾಮಚಂದ್ರನು ಸಂತೋಷಗೊಂಡು ಅವನ್ನು ಪರಿಗ್ರಹಿಸಿ
ಕೈಯಿಂದ ಅವನ್ನು ಸ್ಪರ್ಶಿಸಿ ನೀವೆಲ್ಲ ನನ್ನ ಮನಸ್ಸಿನಲ್ಲಿ ವಾಸಿಸಿರಿ ಎಂದು ಹೇಳಿದನು. ಅನಂತರ ಮಹಾ ತೇಜಸ್ವಿ ಶ್ರೀರಾಮನು ಪ್ರಸನ್ನ ಚಿತ್ತನಾಗಿ ಮಹಾಮುನಿ ವಿಶ್ವಾಮಿತ್ರರಿಗೆ ವಂದಿಸಿದನು. ಮತ್ತೆ ಅವರ ಮುಂದಿನ ಪ್ರವಾಸ ಪ್ರಾರಂಭವಾಯಿತು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 27ನೆಯ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. 28ನೆಯ ಸರ್ಗ. ವಿಶ್ವಾಮಿತ್ರರು ಶ್ರೀರಾಮನಿಗೆ ಅಸ್ತ್ರಗಳ ಸಂಹಾರ ವಿಧಿಯನ್ನು ಇತರ ಅಸ್ತ್ರಗಳನ್ನು ಉಪದೇಶಿಸಿದ್ದು, ದಾರಿಯಲ್ಲಿ ಸಿಕ್ಕಿದ ಆಶ್ರಮದ ಕುರಿತು ಶ್ರೀರಾಮನು ವಿಶ್ವಾಮಿತ್ರರನ್ನು ಪ್ರಶ್ನಿಸಿದ್ದು. ಆ ಅಸ್ತ್ರಗಳನ್ನು ಸ್ವೀಕರಿಸಿದ ಬಳಿಕ ಪರಮ ಪವಿತ್ರ ಶ್ರೀರಾಮನ ಮುಖ ಪ್ರಸನ್ನತೆಯಿಂದ ಅರಳಿತು. ಅವನು ನಡೆಯುತ್ತಾ ಇರುವಾಗ ವಿಶ್ವಾಮಿತ್ರರಲ್ಲಿ ಹೇಳಿದನು, ಪೂಜ್ಯರೇ, ನಿಮ್ಮ ಕೃಪೆಯಿಂದ ಈ ಅಸ್ತ್ರಗಳನ್ನು ಗ್ರಹಿಸಿದೆ. ನಾನು ದೇವತೆಗಳಿಗೂ ದುರ್ಜಯನಾಗಿದ್ದೇನೆ. ಮುನಿಶ್ರೇಷ್ಠರೇ, ಈಗ ನಾನು ಅಸ್ತ್ರಗಳ ಸಂಹಾರ ವಿಧಿಯನ್ನು ತಿಳಿಯಲು ಬಯಸುತ್ತಿದ್ದೇನೆ. ಕಾಕುತ್ಸತ ರಾಮನು ಹೀಗೆ ಹೇಳಿದಾಗ ಮಹಾತಪಸ್ವಿಗಳು, ಧೃತಿವಂತರು, ಉತ್ತಮ ವ್ರತಧಾರಿಗಳು, ಪವಿತ್ರರೂ ಆದ ವಿಶ್ವಾಮಿತ್ರರು ಅವನಿಗೆ ಅಸ್ತ್ರಗಳ ಸಂಹಾರ ವಿಧಿಯನ್ನು ಉಪದೇಶಿಸಿದರು. ರಘುಕುಲ ನಂದನ ರಾಮ, ನಿನಗೆ ಮಂಗಳವಾಗಲಿ. ನೀನು ಅಸ್ತ್ರವಿದ್ಯೆಗೆ ಯೋಗ್ಯ ಪಾತ್ರನಾಗಿರುವೆ. ಆದ್ದರಿಂದ ಕೆಳಗೆ ಹೇಳಿದ ಈ ಅಸ್ತ್ರಗಳನ್ನು ಸ್ವೀಕರಿಸು. ಸತ್ಯವಾನ್, ಸತ್ಯಕೀರ್ತಿ, ದೃಷ್ಟ, ರಭಸ, ಪ್ರತಿಹಾರತರ, ಪ್ರಾಂಗ್ಮುಖ, ಅವಾಂಗ್ಮುಖ, ಅಕ್ಷ್ಯ, ಅಲಕ್ಷ್ಯ, ದೃಢನಾಭ, ಸುನಾಭ, ದಶಾಕ್ಷ, ಶತವಕ್ತ್ರ, ದಶಶೀರ್ಷ, ಶತೋದರ, ಪದ್ಮನಾಭ, ಮಹಾನಾಭ, ದುಂದುನಾಭ, ಸ್ವನಾಭ, ಜ್ಯೋತಿಷ, ಶಕುನ, ನೈರಾಸ್ಯ, ವಿಮಲ, ದೈತ್ಯನಾಶಕ, ಯೋಗಂಧರ, ವಿನಿದ್ರ, ಶುಚಿಬಾಹು, ಮಹಾಬಾಹು, ನಿಷ್ಕಲ, ವಿರುಚ, ಸಾರ್ಚಿಮಾಲಿ, ಋತಿಮಾನ್, ರುಚಿರ, ಪ್ರೀತ್ಯ, ಸೌಮನಸ, ವಿಧೂತ, ಮಕರ, ಪರವೀರ, ರತಿಧನ, ಧಾನ್ಯ, ಕಾಮರೂಪ, ಕಾಮರುಚಿ, ಮೋಹ, ಆವರಣ, ಜೃಂಭಕ, ಸರ್ಪನಾಥ, ಪಂತಾನ ಮತ್ತು ವರುಣ. ಇವೆಲ್ಲ ಪ್ರಜಾಪತಿ ಕೃಶಾಶ್ವನ ಪುತ್ರರಾಗಿದ್ದಾರೆ. ಇವು ಇಚ್ಛಾನುರೂಪ ಧರಿಸುವವರು, ಪರಮ ತೇಜಸ್ವಿಯಾಗಿರುವವು. ನೀನು ಇವನ್ನು ಸ್ವೀಕರಿಸು. ಆಗ ಹಾಗೆಯೇ ಆಗಲಿ ಎಂದು ಹೇಳಿ ಶ್ರೀರಾಮಚಂದ್ರನು ಸಂತೋಷಚಿತ್ತನಾಗಿ ಆ ಅಸ್ತ್ರಗಳನ್ನು ಗ್ರಹಣ ಮಾಡಿದನು. ಆ ಮೂರ್ತಿಮಂತ ಅಸ್ತ್ರಗಳ ಶರೀರ ದಿವ್ಯ ತೇಜದಿಂದ ಪ್ರಕಾಶಿಸುತ್ತಿತ್ತು. ಆ ಅಸ್ತ್ರಗಳು ಜಗತ್ತಿಗೆ ಸುಖ ಕೊಡುವಂತಹವುಗಳು. ಅವುಗಳಲ್ಲಿ ಬಹಳಷ್ಟು ಬೆಂಕಿಯ ಕೆಂಡದಂತೆ ತೇಜಸ್ವಿಯಾಗಿದ್ದವು, ಎಷ್ಟೋ ಹೊಗೆಯಂತೆ ಕಪ್ಪಾಗಿದ್ದವು. ಕೆಲವು ಅಸ್ತ್ರಗಳು ಸೂರ್ಯ ಚಂದ್ರರಂತೆ ಪ್ರಕಾಶಮಾನವಾಗಿದ್ದವು. ಅವೆಲ್ಲವೂ ಕೈ ಮುಗಿದು ಶ್ರೀರಾಮನ ಮುಂದೆ ನಿಂತವು. ಅವುಗಳು ಅಂಜಲಿಬದ್ಧರಾಗಿ ಮಧುರವಾಣಿಯಿಂದ ಶ್ರೀರಾಮನಲ್ಲಿ ಇಂತೆಂದರು, ಪುರುಷ ಸಿಂಹನೇ, ನಾವು ನಿನ್ನ ದಾಸರಾಗಿದ್ದೇವೆ. ನಾವು ನಿನ್ನ ಯಾವ ಸೇವೆ ಮಾಡಲಿ ಅಪ್ಪಣೆಯಾಗಲಿ. ಆಗ ರಘುಕುಲ ನಂದನ ರಾಮನು ಅವರಲ್ಲಿ ಹೇಳಿದನು, ಈಗ ನೀವು ತಮ್ಮ ಸ್ಥಾನಗಳಿಗೆ ತೆರಳಿರಿ. ಆದರೆ ಅವಶ್ಯಕತೆ ಬಿದ್ದಾಗ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಸದಾ ನನ್ನ ಸಹಾಯ ಮಾಡುತ್ತಾ ಇರಿ. ಅನಂತರ ಅವು ಶ್ರೀರಾಮನಿಗೆ ಪ್ರದಕ್ಷಿಣೆ ಬಂದು ಅವನಿಂದ ಬೀಳ್ಕೊಂಡು ಅವನ ಅಪ್ಪಣೆಯಂತೆ ಕಾರ್ಯ ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಬಂದ ಹಾಗೆ ತೆರಳಿದವು. ಈ ಪ್ರಕಾರ ಆ ಅಸ್ತ್ರಗಳ ಜ್ಞಾನ ಪಡೆದು ಶ್ರೀ ರಘುನಾಥನು ಮುಂದಕ್ಕೆ ಹೋಗುತ್ತಿರುವಾಗ ಮಹಾಮುನಿ ವಿಶ್ವಾಮಿತ್ರರಲ್ಲಿ ಮಧುರವಾಗಿ ಕೇಳಿದನು, ಪೂಜ್ಯರೇ, ಮುಂದಿರುವ ಪರ್ವತದ ಬಳಿ ಕಂಡುಬರುವ ದಟ್ಟವಾದ ಮೋಡಗಳಂತೆ ನಿಬಿಡವಾದ ವೃಕ್ಷಗಳಿಂದ ತುಂಬಿದ ಸ್ಥಾನ ಯಾವುದು? ಅದರ ವಿಷಯದಲ್ಲಿ ತಿಳಿದುಕೊಳ್ಳುವ ಉತ್ಕಂಠತೆ ನನ್ನ ಮನಸ್ಸಿನಲ್ಲಿ ಉಂಟಾಗಿದೆ. ಈ ದಾರ್ಶನೀಯವಾದ ಸ್ಥಾನವು ಜಿಂಕೆಗಳ ಸಮೂಹಗಳಿಂದ ತುಂಬಿರುವುದರಿಂದ ಅತ್ಯಂತ ಮನೋಹರವಾಗಿ ಕಾಣುತ್ತಿದೆ. ನಾನಾ ಬಗೆಯ ಪಕ್ಷಿಗಳ ಮಧುರ ಕಲರವದಿಂದ ಈ ಸ್ಥಾನದ ಶೋಭೆ ಹೆಚ್ಚಿದೆ. ಮುನಿಶ್ರೇಷ್ಠರೇ, ಈ ಪ್ರದೇಶ ಸುಖಮಯ ಸ್ಥಿತಿಯನ್ನು ನೋಡಿದರೆ ಈಗ ನಾವು ಆ ರೋಮಾಂಚಕರಿ ದುರ್ಗಮ ತಾಟಕವನದಿಂದ ಹೊರಗೆ ಬಂದಿರುವಂತೆ ಅನಿಸುತ್ತಿದೆ. ಪೂಜ್ಯರೇ, ಇದು ಯಾರ ಆಶ್ರಮವಾಗಿದೆ? ನನಗೆ ಎಲ್ಲವನ್ನೂ ತಿಳಿಸಿರಿ. ಮಹಾಮುನಿಗಳೇ,
ಎಲ್ಲಿ ನಿಮ್ಮ ಯಜ್ಞಕ್ರಿಯೆ ನಡೆಯುವುದು? ಆ ಪಾಪಿ ದುರಾಚಾರಿ ಬ್ರಹ್ಮಹತ್ಯೆ ಮಾಡಿರುವ ನಿಮ್ಮ ಯಜ್ಞದಲ್ಲಿ ವಿಘ್ನವನ್ನು ಮಾಡಲು ಬರುತ್ತಾ ಇರುವ ಆ ದುರಾತ್ಮ ರಾಕ್ಷಸರು ಎಲ್ಲಿ? ಎಲ್ಲಿ ರಾಕ್ಷಸರನ್ನು ವಧಿಸಿ ನಾನು ಯಜ್ಞವನ್ನು ರಕ್ಷಿಸಬೇಕು? ಅಂತಹ ನಿಮ್ಮ ಆಶ್ರಮದ ದೇಶ ಯಾವುದು? ಬ್ರಹ್ಮನ್: ಮುನಿಶ್ರೇಷ್ಠ ಸ್ವಾಮಿ, ಇವೆಲ್ಲವನ್ನೂ ಕೇಳಲು ಬಯಸುತ್ತೇನೆ. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 28ನೆಯ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು.